ರಾಜ್ಯ ಸರ್ಕಾರದಲ್ಲಿ 6 ತಿಂಗಳಿಂದ ಇದ್ದಂತ ಗೊಂದಲಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಕಂಪ್ಲೀಟ್ಲಿ ಈ ಪವರ್ ಶೇರಿಂಗ್ ವಿಚಾರ ಸುಮಾರು 6 ತಿಂಗಳಿಂದ ಕೂಡ ಚರ್ಚೆ ಆಗ್ತಿತ್ತು. ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಕೂಡ ಸೃಷ್ಟಿ ಮಾಡ್ತಾ ಇತ್ತು. ವಿಪಕ್ಷಗಳಿಗೂ ಕೂಡ ಇದು ದೊಡ್ಡ ಮಟ್ಟದ ಅಸ್ತ್ರ ಕೂಡ ಆಗಿತ್ತು. ಇದೇ ಪವರ್ ಶೇರಿಂಗ್ ನಲ್ಲಿ ಗೊಂದಲದಲ್ಲಿ ಸರ್ಕಾರ ನಡೆದುಕೊಂಡು ಹೋಗ್ತಾ ಇದೆ 6 ತಿಂಗಳಿಂದ ಅಂತ ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲದಕ್ಕೂ ಈಗ ತೆರೆ ಎಳೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಇವತ್ತು 2:30 ಗಂಟೆಗೆ ಇಲ್ಲೇ ಲೋಕಭವನಕ್ಕೆ ಬಂದು ಅವರ ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಈಗಾಗಲೇ ರಾಜ್ಯಪಾಲರು ಇಂದೋರ್ನಲ್ಲಿ ಇರ್ತಕ್ಕಂಥವ್ರು ಇಂದೋರ್ನಲ್ಲಿ ಇದ್ದಾರೆ. ಸದ್ಯದ ಮಟ್ಟಿಗೆ ಇಂದೋರ್ನಿಂದ ಅವರು ಬರೋತ್ತಿಗೆ ಎಷ್ಟರ ಮಟ್ಟಿಗೆ ಸಮಯ ಆಗುತ್ತೆ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದು ಅವರ ಕಚೇರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿ ಹೋಗ್ತಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇದಾದ ಬಳಿಕ ಇಲ್ಲಿ 2:15 ಬಂದು ರಾಜೀನಾಮೆ ಸಲ್ಲಿಕೆ ಮಾಡ್ತಾರೆ. ಇದಾದ ಬಳಿಕ 3 ಗಂಟೆಗೆ ಹೋಗಿ ಅವರ ಕೃಷ್ಣದಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿ ಕೂಡ ಮಾಡ್ತಾರೆ. ಅದು ಮುಖ್ಯಮಂತ್ರಿಯಾಗಿ ರಾಜೀನಾಮೆ ಇಲ್ಲಿ ಸಲ್ಲಿಕೆ ಮಾಡಿದ ಬಳಿಕ ಅಲ್ಲಿ ಹೋಗಿ ಅವರ ಕೊನೆಯ ವಿದಾಯದ ಭಾಷಣ ಅಂತಾನು ಹೇಳ್ಬಹುದು, ವಿದಾಯದ ಸುದ್ದಿಗೋಷ್ಠಿ ಅಂತಾನು ಹೇಳ್ಬಹುದು. ಆ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಅದು ನಡೆಸೋದಕ್ಕೂ ಮುಂಚಿತವಾಗಿ ಅವರು ಲೋಕಭವನದಕ್ಕೆ ಆಗಮಿಸ್ತಾರೆ. ಇಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಆಗ್ತಾ ಇದೆ. ನೀವು ನೋಡ್ತಾ ಹೋಗ್ಬಹುದು ಎಷ್ಟರ ಮಟ್ಟಿಗೆ ಇಲ್ಲಿ ಪೊಲೀಸರು ಕೂಡ ಜಮಾವಣೆ ಆಗಿದ್ದಾರೆ. ಇಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗದಂತೆ ಅವರು ಸುಗಮವಾಗಿ ಇಲ್ಲಿ ಅವರ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿ ಹೋಗ್ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಕೂಡ ಮಾಡ್ತಾ ಇದ್ದಾರೆ. ಅವರ KSRP ತುಕಡಿಯ ವಾಹನಗಳಾಗಿರ್ಬೋದು, ಜೊತೆಗೆ ಅವರದ್ದೇ ಆದ ಒಂದಿಷ್ಟು ಬಸ್ ಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಜೊತೆಗೆ 2 ರಿಂದ 3 BMTC ಬಸ್ ಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ. ಯಾರಾದ್ರೂ ಒಂದಿಷ್ಟು ಜನ ಅಥವಾ ಯಾರಾದ್ರೂ ಹೋರಾಟಗಾರರು ಬಂದು ಹೋರಾಟ ಮಾಡೋದಕ್ಕೆ ಮುಂದಾದ್ರೆ ಅಥವಾ ಅಡ್ಡಿಪಡಿಸೋದಕ್ಕೆ ಮುಂದಾದ್ರೆ ಅವರನ್ನ ಕೂಡ ಇಲ್ಲಿಂದ ವಶಕ್ಕೆ ಪಡೆದುಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಒಂದಿಷ್ಟು ವ್ಯವಸ್ಥೆಗಳನ್ನ ಕೂಡ ಪೊಲೀಸರು ಮಾಡ್ಕೊಂಡಿದ್ದಾರೆ. ಜೊತೆಗೆ ನೀವು ಗಮನಿಸ್ತಾ ಹೋಗ್ಬೋದು, ವಿಶೇಷವಾಗಿ ಅಂದ್ರೆ ಅಲ್ಲಿ ಬ್ಯಾರಿಗೇಡ್ ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಸುತ್ತಮುತ್ತಲು ಅಂದ್ರೆ ರಾಜಭವನ್ ಸುತ್ತಮುತ್ತಲು ಎಲ್ಲ ಕಡೆ ಕೂಡ ಅಂದ್ರೆ ಸರ್ಕಾರದ ಬ್ಯಾರಿಗೇಡ್ ಅನ್ನ ಹೊರತುಪಡಿಸಿ ಒಂದಿಷ್ಟು ಪ್ರೈವೇಟ್ ಬ್ಯಾರಿಗೇಡ್ ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅಂದ್ರೆ ಪಬ್ಲಿಕ್ ಅವರು ಕೂಡ ಯಾರು ಕೂಡ ಈ ಕಡೆ ಬರ್ದೇ ಇರಂಗೆ ಒಂದಿಷ್ಟು ಬ್ಯಾರಿಗೇಡ್ ಗಳನ್ನ ಅಳವಡಿಕೆ ಮಾಡಲಾಗಿದೆ. ಇದರ ಜೊತೆಗೆ ಒಂದಿಷ್ಟು ಪೊಲೀಸ್ ಬಂದೋಬಸ್ತ್ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿಗೆ ಬಂದು ಅವರ ರಾಜೀನಾಮಾ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಇದಾದ ಬಳಿಕ ಅವರ ಒಂದು ಮಹತ್ವದ ಸುದ್ದಿಗೋಷ್ಠಿ ಇರುತ್ತೆ. ಅದಾದ ಬಳಿಕ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಆಯ್ಕೆ ಆಗುತ್ತೆ. ಈಗಾಗಲೇ DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಾಕಷ್ಟು ಜನ ಅದಕ್ಕೆ ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ದಾರೆ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ರೆ, ಜೊತೆಗೆ ಒಂದಿಷ್ಟು ಜನ ಇನ್ನು ಹೈಕಮಾಂಡ್ ತೀರ್ಮಾನ ತೆಗೆದುಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಮುಂದಿನ ಆಯ್ಕೆಗಳೇನು, ಮುಂದಿನ ನಡೆಗಳೇನು ಅಂತ ಕೂಡ ಗೊತ್ತಾಗಲಿದೆ. ಕ್ಯಾಮರಾಮನ್ ಕುಲಕರ್ಣಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.